ನೋಡ್ರಿ, ಮಗಳದ್ದು ಮದುವೆ ಇತ್ತು. 23ನೇ ತಾರೀಕಿಗೆ ಭುವನೇಶ್ವರ ಒಳಗೆ ಮದುವೆ ಆಯ್ತು. ನಾವೆಲ್ಲರೂ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಬಟ್ ಅಲ್ಲಿಂದ 26ಕ್ಕೆ ಅವ್ರದ್ದು ರಿಸೆಪ್ಷನ್ ಮುಗಿಸ್ಕೊಂಡು ಎಲ್ಲರೂ ರಿಟರ್ನ್ ಬಂದಿದ್ರು. ನಾವು 3 ಜನ ಫ್ಲೈಟ್ಲಿ ಬಂದ್ವಿ ರಿಸೆಪ್ಷನ್ ಮುಗಿದ ಮೇಲೆ. ಬಟ್ ಇಲ್ಲಿ 3ನೇ ತಾರೀಕಿಗೆ ರಿಸೆಪ್ಷನ್ ಇಡೋನು, ನಮ್ಮ ಊರಾಗ ಒಂದೇ ರಿಸೆಪ್ಷನ್ ಇಡೋನು. ಯಾಕಂದ್ರೆ ಜನ ಎಲ್ಲ ಫ್ರೆಂಡ್ಸ್ ಅದಾರ, ಎಲ್ಲ ಇದ್ದಾರೆ. ಮತ್ತೆ ಫಸ್ಟ್ ಇದು ನಮ್ದು ಮನೆಯೊಳಗೆ ಭಾಳ ದಿವಸದಿಂದ ಒಂದು ಯಾವುದು ಇದು ಕಾರ್ಯ ಆಗಿದ್ದಿಲ್ಲ ಅಂತೇಳಿ. ಆಮೇಲೆ ನಾವೊಂದು 3ನೇ ತಾರೀಕು ಇಟ್ಟಿದ್ವಿ. ಅವ್ರು 2ನೇ ತಾರೀಕು ಬರೋರಿದ್ರು. ಬಟ್ ಭುವನೇಶ್ವರ ಒಳಗೇನೆ ಅದು ಫ್ಲೈಟ್ ಕ್ಯಾನ್ಸಲ್ ಆಯ್ತು. ಎಲ್ಲಿವರೆಗೆ ಅಂತಂದ್ರೆ ಮುಂಜಾನೆ 9 ಗಂಟೆಗೆ ಅವರು ಅಲ್ಲಿ ಏರ್ಪೋರ್ಟ್ನಾಗ ಕುಂತಾರ. ಬ್ಯಾಗ್ಸ್ ಎಲ್ಲ ಒಳಗೆ ಹಾಕ್ಯಾರ. ಆಮೇಲೆ ರಿಟರ್ನ್ ಕೊಡೋದಿಲ್ಲ ಅವ್ರು ಬ್ಯಾಗ್ಸ್ ಲಗುನ. ಮುಂದೆ ಹಾಕೊಂತ ಎಷ್ಟು ಮುಂಜಾನೆ 4 ಗಂಟೆವರೆಗೂ, ಅಂದ್ರೆ ಎಲ್ಲಿವರೆಗೆ ಯಾವಾಗ ಕ್ಯಾನ್ಸಲ್ ಅಂತ ಹೇಳಿ ಬಂತು, ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತೇಳಿ ಬಂತು, ಅವಾಗ ನಾವು ಇಲ್ಲಿ ಸ್ವಲ್ಪ ಟೆನ್ಸ್ ಆಯ್ತು. ಆದ್ಮೇಲೆ ಇನ್ನು ಮುಂದೆ ಏನ್ ಮಾಡಬೇಕು, ಇಷ್ಟೆಲ್ಲ ಅಂತೂ ಅರೇಂಜ್ಮೆಂಟ್ ಆಗಿದೆ, ಅಲ್ಲ ಪೂರ್ತಿ ಅರೇಂಜ್ಮೆಂಟ್ ಆಗಿದೆ, ಯಾವುದೂ ಕಡಿಮೆ ಇಲ್ಲ. ಊಟ ಆಯ್ತು, ರೆಡಿ ಆಗಿದೆ. ನಾಷ್ಟಾ ರೆಡಿ ಆಗಿತ್ತು, ನಾಷ್ಟಾ ಮಾಡಿದ್ರು, ಊಟ ಮಾಡಿದ್ರು, ಊಟದ ರೆಡಿ ಆಗಿತ್ತು. ಆಮೇಲೆ ಫಂಕ್ಷನ್ ರೆಡಿ ಇತ್ತು, ಎಲ್ಲ ರೆಡಿ ಮಾಡಿದ್ವಿ. ಮ್ಯೂಸಿಷಿಯನ್ ಬಂದಿದ್ರು, ಎಲ್ಲ ಆಯ್ತು, ಪೂರ್ತಿ ಮುಗಿಸಿದ್ವಿ. ಬಟ್ ಇವರೇ ಇಲ್ಲಲ್ಲ, ಈಗೇನ್ ಮಾಡೋದು ಚಿಂತೆ ಆಗ್ತದೆ ನಮ್ಗೆ. ಯಾಕಂದ್ರೆ ಪೇರೆಂಟ್ಸ್ ನಮ್ಗೆಲ್ಲ ಪ್ರಾಬ್ಲಮ್. ಅಂದ್ರೆ ಇಲ್ಲ ರಿಲೇಷನ್ ಬಂದಾರ, ಊರಿಂದ ಬಂದಿದ್ರು, ಬಾಂಬೆದಿಂದ ಬಂದಾರ, ಪುಣಾದಿಂದ ಬಂದಾರ. ಈಗ ಏನ್ ಮಾಡಬೇಕು, ಊಟ ಅಂತೂ ಇದು ಮಾಡೋಕ್ಕಾಗೋದಿಲ್ಲ. ಅದ್ರ ಸಲುವಾಗಿ ನಾವೇನ್ ಮಾಡಿದ್ವಿ, ಒಂದು ಆನ್ಲೈನ್ಯಾಗ ರಿಸೆಪ್ಷನ್ ಮಾಡಿಬಿಡೋಣ ಅಂತೇಳಿ ಆನ್ಲೈನ್ದಾಗ ರಿಸೆಪ್ಷನ್ ಮಾಡಿದ್ವಿ. ಅಲ್ಲಿಂದ ಎಲ್ಲರಿಗೂ ಅವ್ರಿಗೆ ಹೇಳಿದ್ವಿ, ರೆಡಿ ಆಗ್ರಿ ನೀವು, ಆನ್ಲೈನ್ದಾಗ ನಾವು ರಿಸೆಪ್ಷನ್ ಇಡ್ತೀವಿ ಅಂತೇಳಿ. ಅವರು 1 ಅವರ್ ತಗೊಂಡ್ರು. ನಾವು 1 ಗಂಟೆವರೆಗೂ ಎಲ್ಲರಿಗೂ ಯಾರಿಗೂ ಏನು ಹೇಳಲಿಲ್ಲ. ಯಾಕಂದ್ರೆ ಸಡನ್ ಆಗಿ ಹೇಳಿದ್ರೆ ಎಲ್ಲರಿಗೂ ಹ್ಯಾಪಿ, ಅವ್ರು ಬರೋರು ಬರೋದಿಲ್ಲ. ಆಮೇಲೆ ಎಲ್ಲರೂ ಬಂದ್ರು. 1 ಗಂಟೆಗೆ ನಾವು ಅನೌನ್ಸ್ ಮಾಡಿದ್ವಿ, ಹಿಂಗ ಸೈಕ್ಲೋನ್ ಇಫೆಕ್ಟ್ದಿಂದ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಅದರ ಸಲುವಾಗಿ ಕ್ಷಮಿಸಬೇಕು. ಮತ್ತೆ ನಮ್ಮ ಇದರಿಂದ ನಾವು ಆನ್ಲೈನ್ದಿಂದ ಅವರಿಗೆ ಮದುಮಕ್ಕಳಿಗೆ ಇಬ್ಬರಿಗೂ ನಿಮಗೆ ಇದು ಮಾಡಿಸ್ತೇವೆ ಅಂತೇಳಿ ಹೇಳಿ ಆನ್ಲೈನ್ ಸ್ಟಾರ್ಟ್ ಮಾಡಿದ್ವಿ. ಆನ್ಲೈನ್ದಾಗ ಅವರಿಂದ ಅನೌನ್ಸ್ ಮಾಡಿದ ಮ್ಯಾಗೆ ಅವರ ಅನೌನ್ಸ್ ಅಲ್ಲಿಂದ ಮಾಡಿದ್ರು. ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಎಲ್ಲ ಮಾಡ್ಕೊಂಡ್ರು, ಸಾರಿ ಫಾರ್ ಇದಂತೇಳಿ ಎಲ್ಲ ಆಯ್ತು, ಮಾತಾಯ್ತು. ಆಮೇಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಅದರ ವೇದಿಕೆ ಮ್ಯಾಗ ನಾವು ಕುಂಟಿರ್ಬೇಕಾಯ್ತು ಅಷ್ಟೇ, ತಂದೆ ತಾಯಿ ಇಬ್ರು. ಯಾಕಂದ್ರೆ ವೇದಿಕೆ ಖಾಲಿ ಬಿಡಬಾರ್ದು ಅಂತ ಹೇಳಿದ್ರು. ಹೇಳಿದ್ಮ್ಯಾಗ ದೊಡ್ಡವರು ಎಲ್ಲರೂ ಹೇಳಿದ್ಮೇಲೆ ಇನ್ನು ನಾವು ಕುಂಡ್ಬೇಕು. ನಮ್ಗೆ ಕುಂಡ್ರ ಮನಸ್ಸಿದ್ದಿಲ್ಲ, ಯಾಕಂದ್ರೆ ಏನೋ ಒಂಥರ ಒಳಗೆ ಇದಿತ್ತು. ಬಟ್ ಲಾಸ್ಟಿಗೆ ಕುಂತ್ವಿ, ಎಲ್ಲರೂ ಬಂದು ವಿಶ್ ಮಾಡಿದ್ರು, ಎಲ್ಲ ಮಾಡಿದ್ರು. ಒಂದೇ ಈ ಆಶೀರ್ವಾದ ನಮ್ಮ ಮಕ್ಕಳಿಗೆ ಕೊಟ್ಬಿಟ್ರಿ ಅಂತ, ಬೇರೆ ಅಷ್ಟೇ, ಮತ್ತೇನಿಲ್ಲ. ಅನಿಲ್ ಕುಮಾರ್ ಕ್ಷೀರಸಾಗರ್ ಅಂತೇಳಿ.